ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಪ್ರಾದೇಶಿಕ ಕಚೇರಿ ಕಲಬುರಗಿ ಗ್ಲೇನ್ ಸಂಸ್ಥೆಯ ಸಹಾಯದೊಂದಿಗೆ ವಿಶ್ವ ಕ್ಯಾನ್ಸರ್ ದಿನ ಕ್ಯಾನ್ಸರ್ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ಜಾಗೃತಿ ಜಾಥಾವನ್ನ ಮಾಡಿದ್ರು. ಕಲಬುರಗಿ ನಗರದಲ್ಲಿ ಕ್ಯಾನ್ಸರ್ ಜಾಗೃತಿ ಅಭಿಯಾನದ ಜಿಮ್ಸ್ ಆಸ್ಪತ್ರೆ ಆವರಣದಿಂದ ಮಿನಿ ವಿಧಾನಸೌಧವರೆಗೆ ಬೃಹತ್ ರ್ಯಾಲಿ ಮಾಡುವ ಮುಖಾಂತರವಾಗಿ ಜಾಗೃತಿಯನ್ನು ಮೂಡಿಸಲಾಗಿತ್ತು. Fight the fight. कैंसर शीघ्र पत्ते, कैंसर शीघ्र पत्ते, कैंसर शीघ्र पत्ते. ಈ ಒಂದು ಜಾಗೃತಿ ಜಾಥಾದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಪ್ರಭಾರ ಅಧಿಕಾರಿಗಳಾದ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ಹಾಗೂ ಗುರುರಾಜ್ ಕುಲಕರ್ಣಿ ಅವರು ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಪ್ರತಿಯೊಂದು ಪೇಷಂಟ್ಗಾಗಿ ಎಲ್ಲರೂ ದುಡಿಬೇಕು ಅಂತ ಒಂದು ಸಂದೇಶ. ಇದೊಂದು ಪೇಷಂಟ್ ಅಷ್ಟೇ ಅಂತ ನಾವು ಕನ್ಸಿಡರ್ ಮಾಡಬಾರ್ದು, ಕ್ಯಾನ್ಸರ್ ಅಂತಲೇ ಕನ್ಸಿಡರ್ ಮಾಡಬೇಕು. ಅಂದರೆ ಕ್ಯಾನ್ಸರ್ ಜಾಗೃತಿ ಮೂಡಿಸಬೇಕಾದ್ರೆ ಎಲ್ಲರೂ ಒಂದಾಗಬೇಕು. ಕ್ಯಾನ್ಸರ್ ಪೇಷಂಟ್ ಬಂದರೆ ಡಾಕ್ಟರ್ಸ್ ಬೇರೆ ಬೇರೆ ವಿಧದ ಡಾಕ್ಟರ್ಸ್ ಆಗ್ತಾರೆ, ನರ್ಸಸ್ ಆಗ್ತಾರೆ, ಮತ್ತು ಟೆಕ್ನಿಷಿಯನ್ಸ್, ಎವ್ರಿಬಡಿ ಆಲ್ ಹೂ ಆರ್ ಇನ್ವಾಲ್ವ್ಡ್. ಅಂದರೆ ಯಾರ್ಯಾರು ಈ ಕ್ಯಾನ್ಸರ್ ರೋಗಕ್ಕಾಗಿ ಶ್ರಮ ಪಡಬೇಕು, ಅಂದರೆ ಕ್ಯಾನ್ಸರ್ ರೋಗ ನಿವಾರಣೆಗಾಗಿ ಶ್ರಮ ಪಡಬೇಕು, ಎಲ್ಲರೂ ಒಂದಾಗಿ ಪರ್ಸ್ನಲೈಸ್ಡ್ ಕೇರ್, ಅಂದರೆ ಆ ಪೇಷಂಟ್ಗೆ ಬೇಕಾಗುವ ಪ್ರತಿಯೊಂದು ಕೇರ್ ನಾವು ಕೊಡಲಿಕ್ಕೆ ಒಂದಾಗಬೇಕು ಅಂತ ಈ ವಿಶ್ವ ಕ್ಯಾನ್ಸರ್ ದಿನದ ಥೀಮ್ ಆಗಿರ್ತದೆ. ಈಗಾಗಲೇ ನಾವು ಪ್ರತಿ ಸತಿ ಏನು ಅವೇರ್ನೆಸ್ ಕೊಡ್ತೀವಿ ಅಂದರೆ ಜಾಗೃತಿ ಮಾಡಲಿಕ್ಕೆ ಜಾಥಾ ಮಾಡ್ತಾಯಿದ್ದೀವಿ, ಟಿ ವಿ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ರೇಡಿಯೋಲ್ಲೂ ಆಗಾಗ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಅದಲ್ಲದೆ ಕ್ಯಾಂಪ್ಸ್ ಮಾಡ್ತೀವಿ. ಸೊ ನಾವು ಅಂದರೆ ಕಿದ್ವಾಯಿ ಕ್ಯಾನ್ಸರ್ ಸಂಸ್ಥೆ ಮತ್ತು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ, ಅದಲ್ಲದೆ ಜಿಲ್ಲಾ ಆಡಳಿತ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಡಿಸ್ಟ್ರಿಕ್ಟ್ ಸರ್ವೇಲೆನ್ಸು ಎಲ್ಲ ಸೇರಿಬಿಟ್ಟು ಆಲ್ಮೋಸ್ಟ್ ರೆಗ್ಯುಲರಾಗಿ ಕ್ಯಾಂಪ್ಸ್ ಮಾಡಿ, ಅದಲ್ಲದೆ ಸ್ಕೂಲಲ್ಲಿ ಕೂಡ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ವಿ. ಅಂದರೆ ಮಕ್ಕಳಿಗೆ ಕ್ಯಾನ್ಸರ್ ಬಗ್ಗೆ ಒಂದು ಮಾಹಿತಿ ಅರಿವನ್ನು ಮೂಡಿಸಿ ಅವರು ತಂಬಾಕು ನಿಷೇಧದ ಬಗ್ಗೆನೂ ತಿಳ್ಕೋಬೇಕು, ಮತ್ತು ತಂಬಾಕುಲಿಂದ ಆಗುವ ದುಷ್ಪರಿಣಾಮಗಳನ್ನೆಲ್ಲ ತಿಳಿಬೇಕು ಅಂತ ಒಂದು ಮಾಹಿತಿ ಮತ್ತು ಗೊತ್ತಿರ್ತದೆ. ಆದರೆ ಅದನ್ನು ಮತ್ತೆ ಮತ್ತೆ ಹೇಳಿದಾಗ ಅದು ಒಂದು ಸಂಕಲ್ಪ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ದಿನ ನಾವೆಲ್ಲರೂ ಒಂದು ಗಟ್ಟಿ ಮನಸ್ಸಿನಿಂದ ಒಂದು ಸಂಕಲ್ಪ ಮಾಡಬೇಕು. ನಾವು ಎಂದಿಗೂ ತಂಬಾಕು ಅಥವಾ ತಂಬಾಕುವಿಂದ ಉತ್ಪಾದನೆಯಾದ ಯಾವುದೇ ಪದಾರ್ಥದ ಸೇವನೆ ಮತ್ತು ವ್ಯಸನಕ್ಕೆ ಒಳಗಾಗಬಾರ್ದು. ಅದಲ್ಲದೆ ಕ್ಯಾನ್ಸರ್ ಬಗ್ಗೆ ಯಾರೇ ಅದ್ರ ಬಗ್ಗೆ ಪೀಡಿತರಾಗಿರ್ಬೋದು, ಅದರ ರೋಗ ಲಕ್ಷಣ ನಮಗೆ ಕಣ್ಣಿಗೆ ಕಾಣಿಸಿರ್ಬೋದು ಅಥವಾ ಕಿವಿ ಕೇಳಿಸಿದ್ರು ಅದು ನಮ್ಮ ಸಮೀಪದಲ್ಲಿದ್ದ ಯಾವುದೇ ಆರೋಗ್ಯ ಕೇಂದ್ರ, ಇಲ್ಲಿ ನಮ್ಮ ಹತ್ರ ಇಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಸಂಸ್ಥೆ ಅಂಗಸಂಸ್ಥೆ, ಅದರ VTSM ಪೆರಿಫರಲ್ ಕ್ಯಾನ್ಸರ್ ಸೆಂಟರ್ ಕಳೆದ 30 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಕಳೆದ 10 ವರ್ಷದಿಂದ ಎಲ್ಲ ವಿಭಾಗಗಳಲ್ಲಿ ನಾವು ಚಿಕಿತ್ಸೆಯನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೊಂದು 80 ಬೆಡೆಡ್ ಹಾಸ್ಪಿಟಲ್. ಈ ಮುಂದೆ ಇದು ಇನ್ನೊಂದು 200ಕ್ಕಿಂತ ಜಾಸ್ತಿ ಬೆಡ್ಸ್ ಆ್ಯಡ್ ಆಗಿ ಒಂದು ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ಆಗಿ ಹೊರಹೊಮ್ಮುತ್ತಂತ ನಮ್ಮ ಆಸೆ ಇದೆ. ಈ ಥರದ ಆ್ಯಕ್ಟಿವಿಟೀಸ್ ಅಂದರೆ ಈ ಜಾಗೃತಿ ಕಾರ್ಯಕ್ರಮ ಆಗಿರಲಿ, ಜಾಥಾ ಆಗಿರಲಿ, ಮತ್ತು ಕ್ಯಾಂಪ್ಸ್ ಆಗಿರಲಿ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ಕಳೆದ 10 ವರ್ಷದಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಪೇಷಂಟು ಕ್ಯಾನ್ಸರ್ದ ಲಕ್ಷಣದಿಂದ ಬಂದಿದ್ದರೆ ಅವರು ನೇರವಾಗಿ ನಮ್ಮ ಕಿದ್ವಾಯಿ ಸಂಸ್ಥೆಗೆ ಕಳಿಸ್ತಾ ಇದ್ದಾರೆ. ಸೊ ಅದರಿಂದ ಜನಕ್ಕೂ ಉಪಯೋಗ ಆಗ್ತದೆ, ಉಚಿತವಾಗ್ತದೆ,
ಮತ್ತು ಟ್ರೀಟ್ಮೆಂಟ್ ಒಂದು ಸಿಸ್ಟಮೆಟಿಕ್ ಟ್ರೀಟ್ಮೆಂಟ್ ಆಗಲಿಕ್ಕೆ ಅನುಕೂಲವಾಗ್ತದೆ. ಸೊ ಈ ಥರದ ಒಂದು ಕ್ಯಾನ್ಸರ್ ಬಂತು ಅಂತಂದರೆ ಸಾವು ಖಚಿತ ಅನ್ನೋ ಹಾಗೆ ಅನೇಕ ಜನರು ತಿಳ್ಕೊಂಡಿದ್ದಾರೆ. ಅದಕ್ಕೆ ಸರ್, ಈಗ ನಾನು ಒಂದು ಮಾತು ಹೇಳ್ತೀನಿ. ಬರೋ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಂದು ಕ್ಯಾನ್ಸರ್ ಪೇಷಂಟ್ ಕಂಡು ಬರೋ ಸಾಧ್ಯತೆ ಭಾಳ ಜಾಸ್ತಿ ಇದೆ. ಜನಸಂಖ್ಯೆಯೂ ಆಗಿರ್ತದೆ, ಮಾಡರ್ನೈಸೇಷನ್ ಆಗಿರ್ತದೆ, ಮತ್ತು ಪ್ರದೂಷಣ ಆಗಿರ್ತದೆ. ಎಲ್ಲರೂ ಉದ್ಯೋಗ ಮಾಡಲೇಬೇಕು. ಉದ್ಯೋಗಕ್ಕೆ ಯಾವುದು ವಿತೌಟ್ ಈಗ ಹೆಂಗಂದರೆ ಯಾವುದೇ ಕೆಲಸ ಮಾಡಲಿ ಅದಕ್ಕೊಂದು ಬೈ ಪ್ರಾಡಕ್ಟ್ ಇದ್ದೇ ಇರ್ತದೆ. ಸೊ ಪೊಲ್ಯೂಷನನ್ನು ಜಾಸ್ತಿ ಆಗಿರ್ತದೆ, ಅಥವಾ ಯಾವುದೇನೋ ಒಂದು ಕೆಟ್ಟ ವಸ್ತು ಬಂದೇ ಬರ್ತದೆ. ಅದಕ್ಕೆ ಈ ಎಲ್ಲನೂ ನಾವು ನೋಡಿದ್ರೆ ಕ್ಯಾನ್ಸರ್ದು ಪ್ರಮಾಣವೂ ಹೆಚ್ಚಾಗ್ತದೆ. ಈ ಕ್ಯಾನ್ಸರ್ ಪ್ರಮಾಣ ಹೆಚ್ಚಾದಾಗ ನಾವು ಜಾಗೃತವಾಗಿ ಅದು ಸಣ್ಣದಿದ್ದಾಗ, ಅಂದರೆ ಮೊದಲನೇ ಎರಡನೇ ಹಂತದಲ್ಲಿದ್ದಾಗ ಕಂಡಿಡಿದ್ವಿ ಅಂತಂದರೆ, ಅದಕ್ಕೆ ಈಗಾಗಲೇ ಗುಲ್ಬರ್ಗ ಅಂತ ಊರಲ್ಲಿ ಕ್ಯಾನ್ಸರ್ದು ಚಿಕಿತ್ಸೆ ಆಗೋ ನಾವು ಕನಸು ನೋಡ್ತಾ ಇರಲಿಲ್ಲ. ಇವಾಗ ಒಂದು ಕಿಡ್ವಾಯ್ ಸಂಸ್ಥೆಯ ಕ್ಯಾನ್ಸರ್ಗೋಸ್ಕರ ಇಷ್ಟೊಂದು ಶ್ರಮ ಪಡ್ತಾ ಇದೆ. ಸೊ ಅರ್ಲಿ ಸ್ಟೇಜಲ್ಲಿ ಬಂದಾಗ, ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಬಂದಾಗ ನಾವು ಅದನ್ನು ಪೂರ್ತಿ ನಿವಾರಣೆ ಮಾಡುವ ಸಾಧ್ಯತೆ ಮತ್ತು ಚಾನ್ಸಸ್ ಭಾಳ ಜಾಸ್ತಿ ಆಗ್ತದೆ. ಅದಕ್ಕಾಗಿಯೇ ನಾವು ಈ ಥರದ ಜನಜಾಗೃತಿ ಕಾರ್ಯಕ್ರಮ, ಜಾಥಾ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಈ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಅಂತ ಅಂತೀವಿ. ಅಂದರೆ ಕ್ಯಾನ್ಸರ್ ಅತಿ ಸೂಕ್ಷ್ಮವಿದ್ದಾಗೆ ಪೇಷಂಟಿಗೆ ಗೊತ್ತಿರಲ್ಲ ಅವರು ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ, ಆದರೆ ಸೂಕ್ತ ತಜ್ಞರು ಅದನ್ನು ಎಕ್ಸಾಮಿನ್ ಮಾಡಿ ಪೇಷಂಟಿಗೆ ನೋಡಿಕೊಂಡು ಕ್ಯಾನ್ಸರ್ ಪಾಸಿಬಲ್ ಟೆಸ್ಟ್ ಮಾಡಿ ಅದು ಕ್ಯಾನ್ಸರ್ ಇದೆಯೋ ಇಲ್ಲೋ, ಇದ್ದರೆ ಪೇಷಂಟಿಗೆ ಗೊತ್ತಾಗದೇ ಇದ್ದಾಗಿದ್ದರೆ ಸ್ಟೇಜ್ ಸಣ್ಣದಿದ್ದಂಗೆ ಅರ್ಥ ಅಲ್ವಾ. ಸೊ ಆ ಥರ ಆ ಸಣ್ಣದಿದ್ದಾಗೆ, ಅಂದರೆ ಅರ್ಲಿ ಸ್ಟೇಜಲ್ಲಿದ್ದಾಗೆ ಅದನ್ನು ಕಂಡುಹಿಡಿದು ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಶ್ರಮ ಪಡ್ತಾ ಇದ್ದಾರೆ ಎಲ್ಲರೂ. ಸೊ ಈ ಆ್ಯಕ್ಟಿವಿಟಿ ನೀವಾದ್ರೂ ಫ್ರಮ್ ದ ಮೀಡಿಯಾಯಿಂದ ಇದ್ರ ಮೇಲೆ ಪದೇ ಪದೇ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಆಗಿರಲಿ, ಕ್ಯಾನ್ಸರ್ ಬಗ್ಗೆ ಆರ್ಟಿಕಲ್ಸ್ ಕೊಟ್ಟಾಗ ಏನಾಗ್ತದೆ, ಓದೋರು ಮತ್ತು ತಿಳಿದವರು ಇದ್ದವ್ರಿಗೆ ತಿಳಿಸ್ಬೋದು. ಸೊ ಈ ಥರದ ಒಂದು ಆ್ಯಕ್ಟಿವಿಟಿಯಲ್ಲಿ ನಾವೆಲ್ಲರೂ ಒಂದಾಗಬೇಕು. ಅದೇ ಥೀಮ್ ನಮ್ಮದು, ಯುನೈಟೆಡ್ ಬೈ ಯುನೀಕ್. ಅಂದರೆ ಎಲ್ಲರೂ ತಮ್ಮ ತಮ್ಮ ವೃತ್ತಿಯಿಂದ ಈ ಕ್ಯಾನ್ಸರ್ ನಿವಾರಣೆಗಾಗಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ ಯುನೈಟ್ ಆಗಬೇಕು ಅಂತ ಒಂದು ಥೀಮ್ ನಮ್ಮದು. ಸೊ ಎಲ್ಲರದು ಆಸೆ, ಎಲ್ಲರೂ ತಮ್ಮ ತಮ್ಮ ಕೆಲಸ ನಿಷ್ಠೆಯಿಂದ ಮಾಡ್ತೀರಿ. ನಾವು ಕೆಲಸ ಮಾಡ್ತೀವಿ. ಈ ರೋಗವನ್ನು ಕಂಟ್ರೋಲ್ ಆಗಲಿ, ನಿವಾರಣೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಾವೆಲ್ಲರೂ ಮಾಡೋಣ. ನಮ್ಮ ಗುಲ್ಬರ್ಗ ಅಂತ ಊರಲ್ಲಿನೂ ಈ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಒಳ್ಳೆಯದಾಗಿ ನಡೀಲಿ ಅಂತ ನಾನು ವಿಶ್ ಮಾಡ್ತೀನಿ. ನಾನು ಡಾಕ್ಟರ್ ಗುರುರಾಜ್ ದೇಶಪಾಂಡೆ, ಪ್ರಭಾರಾಧಿಕಾರಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು 4ನೇ ಫೆಬ್ರವರಿ ವಿಶ್ವ ಕ್ಯಾನ್ಸರ್ ದಿನ ಅಂಗವಾಗಿ ಒಂದು ಕ್ಯಾನ್ಸರ್ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಪ್ರಾರಂಭವಾಗಿ 2026ಕ್ಕೆ 75 ವರ್ಷ ಆಯಿತು. ಅಂದರೆ ಪ್ಲಾಟಿನಮ್ ಜುಬ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಅಂದರೆ ಕಳೆದ 75 ವರ್ಷಗಳಿಂದ ಕೂಡ ನಾವು ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದ್ದು, ಕರ್ನಾಟಕದಲ್ಲಿ ಪ್ರಾರಂಭ 1986ರಲ್ಲಿ, ಗುಲ್ಬರ್ಗಾದಲ್ಲಿ ಸರ್ ಹೇಳಿದಂಗೆ 2016ರಲ್ಲಿ ಪ್ರಾರಂಭವಾಯಿತು. ಈ 10 ವರ್ಷಗಳಲ್ಲಿ ಸುಮಾರು 100 ಉಚಿತ ತಪಾಸಣಾ ಶಿಬಿರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದೇ ವರ್ಷ ಅಂದರೆ 2025-26ರಲ್ಲಿ ಒಂದು 103 ಕ್ಯಾಂಪುಗಳನ್ನು, ಉಚಿತ ತಪಾಸಣಾ ಶಿಬಿರಗಳನ್ನು ವಿವಿಧ ಒಂದು ಜಿಲ್ಲೆಗಳಲ್ಲಿ ಮಾಡ್ತಿದ್ವಿ. ಬೀದರ್, ಗುಲ್ಬರ್ಗ, ಯಾದಗಿರಿ ಮತ್ತು ವಿಜಯಪುರ, ಈ 4 ಜಿಲ್ಲೆಗಳಲ್ಲಿ ಒಂದು ಪ್ರಾದೇಶಿಕ ಕಚೇರಿ ನಮ್ಮ ಗುಲ್ಬರ್ಗಾದಲ್ಲಿರೋದು. 103 ಒಂದು ಕ್ಯಾನ್ಸರ್ ಒಂದು ತಪಾಸಣಾ ಶಿಬಿರಗಳಲ್ಲಿ ಸುಮಾರು 8,000ಕ್ಕೂ ಅಧಿಕ ಜನರಿಗೆ ನಾವು ಉಚಿತ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ತಪಾಸಣೆಯನ್ನು ಮಾಡಿದ್ದೇವೆ. ಅದೇ ರೀತಿ ಒಂದು ಕಾಲೇಜುಗಳಲ್ಲಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ಸುಮಾರು 40 ಶಾಲಾ ಕಾಲೇಜುಗಳಲ್ಲಿ ಒಂದು 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ತಂಬಾಕು ವಿರೋಧ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಪ್ರತಿಯೊಂದು ಕ್ಯಾನ್ಸರ್ ತಪಾಸಣಾ ಶಿಬಿರ ಮಾಡೋದಕ್ಕಿಂತ ಮೊದಲು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತರಿಗಾಗಿ ಒಂದು ಕ್ಯಾಂಪ್ಗಿಂತ ಮುಂಚಿತವಾಗಿ ಜಾಗೃತಿ ಕಾರ್ಯಕ್ರಮ, ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಸತತ 3 ತಾಸುಗಳವರೆಗೆ ಸುದೀರ್ಘವಾದಂತಹ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೂಡ ಕೊಡ್ತಾ ಬಂದಿದ್ದೀವಿ. ಅದರಲ್ಲಿಯೂ ಕೂಡ ಸುಮಾರು ಒಂದು 900ಕ್ಕೂ ಅಧಿಕ ಆಶಾ ಕಾರ್ಯಕರ್ತರಿಗೆ ನಾವು ಈ ಒಂದು ಜಾಗೃತಿಯನ್ನು ಮೂಡಿಸಿದ್ದೇವೆ. ಕಳೆದ ಒಂದು 28ನೇ ಜನವರಿ ತಿಂಗಳು ಆಶಾ ಕಾರ್ಯಕರ್ತರಿಗೋಸ್ಕರ ಒಂದು ಕ್ಯಾನ್ಸರ್ ಜಾಗೃತಿ ಮತ್ತು ತಡೆಯುವಿಕೆ ಒಂದು ಕೈಪಿಡಿಯನ್ನು ಕೂಡ ಬಿಡುಗಡೆ ಮಾಡಿದ್ವಿ. ಈ ಒಂದು ಪ್ರತಿಯೊಂದು ಆಶಾ ಕಾರ್ಯಕರ್ತರಿಗೆ ಅದೊಂದು ಕೊಡ್ತಾ ಇದ್ದೀವಿ. ಇದರ ಉದ್ದೇಶ, ಆಶಾ ಕಾರ್ಯಕರ್ತರು ಜನರ ಹತ್ರ ಹೋದಾಗ, ಮನೆ ಮನೆಗೆ ಹೋದಾಗ ಅವರು ಕ್ಯಾನ್ಸರ್ ಕುರಿತಾದಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಜನರಲ್ಲೂ ಕೂಡ ಮೂಡಿಸ್ಬೋದು. ಯಾಕಂದ್ರೆ ನಾವು ಹೇಳ್ತೀವಿ, ಜಾಗೃತಿನೇ ಒಂದು ದೊಡ್ಡ ರಾಮಬಾಣ ಅಂತ ಹೇಳ್ತೀವಿ. ಇದಕ್ಕೆ ಸ್ಟ್ರಾಂಗೆಸ್ಟ್ ವೆಪನ್ ಟು ಫೈಟ್ ಅಗೇನ್ಸ್ಟ್ ಕ್ಯಾನ್ಸರ್ ಈಸ್ ಅವೇರ್ನೆಸ್ ಅಂತ ಹೇಳ್ತೀವಿ. ಸೊ ಕ್ಯಾನ್ಸರ್ ಬಗ್ಗೆ ನಮಗೆ ಎಷ್ಟು ಜಾಸ್ತಿ ಗೊತ್ತಿರುತ್ತೋ ಜನರಿಗೆ, ಅದರಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ನನ್ನ ಹೆಸರು ಗುರುರಾಜ್ ಕುಲಕರ್ಣಿ, ಪ್ರಾದೇಶಿಕ ವ್ಯವಸ್ಥಾಪಕರು, ಕಲಬುರಗಿ ಇಂಡಿಯನ್ ಕ್ಯಾನ್ಸರ್. ಜಿಮ್ಸ್ ಆವರಣದಿಂದ ಮಿನಿ ವಿಧಾನಸೌಧವರೆಗೂ ಸುಮಾರು 5-6 ಕಾಲೇಜುಗಳು, ಅಂದರೆ HKE ಡೆಂಟಲ್ ಕಾಲೇಜ್ ಇರ್ಬೋದು, HKE ಫಾರ್ಮಸಿ ಕಾಲೇಜ್ ಇರ್ಬೋದು, HKE ನರ್ಸಿಂಗ್ ಇರ್ಬೋದು, ಗೌರ್ಮೆಂಟ್ ನರ್ಸಿಂಗ್ ಕಾಲೇಜು ನರ್ಸಿಂಗ್ದು, ಆಮೇಲೆ RMES ಕಾಲೇಜ್ ಇರ್ಬೋದು.
ಸೊ ಇನ್ನೂ ಅನೇಕ ಅಲ್ ಬದರ್ ಡೆಂಟಲ್ ಕಾಲೇಜ್ದವರು ಕೂಡ ಈ ಒಂದು ಪ್ರತಿ ವರ್ಷ ಕೂಡ ಇದಕ್ಕೆ ಭಾಗವಹಿಸ್ತಾರೆ. ಇದರ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸೋದು. ಅದೇ ರೀತಿ ಮೀಡಿಯಾದವರು ಕೂಡ ಪಾಪ ನೀವು ಕೂಡ ನಾವು ಯಾವಾಗಲೂ ಇಲ್ಲ ಅಂತಲ್ಲ, ಸತತ 10 ವರ್ಷಗಳಿಂದ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ.